ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರ ಜೇನುನೊಣ ಸಾಕಾಣಿಕೆಯ ರೈತರಿಗೆ ತೋಟಗಾರಿಕೆ ಇಲಾಖೆಯಲ್ಲಿ 3 ದಿನಗಳ ಕಾಲ ತರಬೇತಿ ನೀಡಿ 30 ರೈತರಿಗೆ ಜೇನುನೊಣ ಸಾಕಾಣಿಕೆಯ ಒಬ್ಬೊಬ್ಬರಿಗೆ ತಲಾ 10 ಪೆಟ್ಟಿಗೆಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ತೋಟಗಾರಿಕೆ ಇಲಾಖೆಯ ವತಿಯಿಂದ ಜೇನುನೊಣ ಸಾಕಾಣಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ರೈತರಿಗೆ ಉಚಿತವಾಗಿ ಜೇನುನೊಣ ಸಾಕಾಣಿಕೆ ಪೆಟ್ಟಿಗೆಗಳನ್ನು ವಿತರಿಸಲಾಗಿದೆ. ರೈತರ ಆದಾಯವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಜೇನುನೊಣ ಸಾಕಾಣಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ನಂದಿ ಕ್ರಾಸ್ ಸಮೀಪ ತೋಟಗಾರಿಕೆ ಇಲಾಖೆಯಲ್ಲಿ ಭಾರತೀಯ ಬೀಜ ನಿಗಮ ಮಂಡಳಿ ಸಹಯೋಗದಲ್ಲಿ ದೊಡ್ಡ ಮರಳಿಯ ಶ್ರೀ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ವತಿಯಿಂದ ಸತತ 3 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ನಡೆಯಿತು. ಸುಮಾರು 30 ಮಂದಿ ರೈತರು ಈ ತರಬೇತಿಯಲ್ಲಿ ಭಾಗವಹಿಸಿ ಜೇನುನೊಣ ಸಾಕಾಣಿಕೆಯ ತಂತ್ರಜ್ಞಾನ ಮತ್ತು ನಿರ್ವಹಣೆ ಕುರಿತು ತಿಳಿದುಕೊಂಡಿದ್ದಾರೆ. ತರಬೇತಿ ನಂತರ ಪ್ರತಿಯೊಬ್ಬ ರೈತನಿಗೂ ಮಾಜಿ ಕೋಚಿಮಲ್ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಕೆವಿ ನಾಗರಾಜ್ ನೇತೃತ್ವದಲ್ಲಿ ತಲಾ 10 ಜೇನುನೊಣ ಪೆಟ್ಟಿಗೆಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ದಿನ ದೇವಶೆಟ್ಟಹಳ್ಳಿ ಗ್ರಾಮದಲ್ಲಿ ಏನು FUO ಅಂದರೆ ರೈತರ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಇಲ್ಲಿ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯವರು ಮತ್ತು CEO ಇವರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ರೈತರ ಸಂಘವನ್ನು ಕಟ್ಟಿಕೊಂಡು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಏನಪ್ಪ ಇವತ್ತು ಈ ಜೇನು ಸಾಕಾಣಿಕೆ ಬಗ್ಗೆ ಇವರಿಗೆ ಎಲ್ರಿಗೂ ಕೂಡ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಿ ಜೇನು ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅಂಥೇಳಿ ಹನಿ ಬಿ ಕಂಪನಿಯವರು ಅಂಬಲ್ ಬಿ ಟೆಕ್ನಿಕಲ್ ಇವರಿಗೆಲ್ಲ ಒಂದು ತರಬೇತಿಯನ್ನು ಕೊಟ್ಟು ಇವತ್ತು ಒಬ್ಬ ರೈತನಿಗೆ 10 ಬಾಕ್ಸ್ ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಭೋಗನಂದೀಶ್ವರ ಸ್ವಾಮಿ FUO ಇದರ ಅಧ್ಯಕ್ಷರಾದಂಥ ರಾಮಲಿಂಗಪ್ಪನವ್ರ ತೋಟದಲ್ಲಿ ಇವತ್ತು ತಾವು ನೋಡಿದ್ದೀರಿ ಸುಮಾರು 300ಕ್ಕೂ ಹೆಚ್ಚು ಅಧಿಕ ಜೇನು ಪೆಟ್ಟಿಗೆಗಳನ್ನು ಇವತ್ತು ಇಲ್ಲಿ ತಂದು ಕ್ರೋಢೀಕರಿಸಿ ಏನು NSC ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರ ವಂತಿಗೆಯಿಂದ ಇವತ್ತು ಈ ಒಂದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಏನಪ್ಪ ಇದರಿಂದ ಅನುಕೂಲ ಅಂದರೆ ರೈತರು ಈಗ ಹೋಗಿ ತಮ್ಮ ತೋಟಗಳಲ್ಲಿ ಈ ಒಂದು ಪೆಟ್ಟಿಗೆಗಳನ್ನಿಟ್ಟು ಜೇನು ಸಾಕಾಣಿಕೆ ಕ್ರಮವನ್ನು ನಾಳೆಯಿಂದನೇ ಅವರು ಪ್ರಾರಂಭ ಮಾಡ್ತಾರೆ. ಬಹುಶಃ ನಮ್ಮ ರೈತನಿಗೆ ಜೇನುಹುಳ ಯಾವ ರೀತಿ ಅಂದರೆ ಸ್ನೇಹಿತ ಇದ್ದಂಗೆ. ನಮಗೆ ಬೇರೆ ಬೆಳೆಗಳಲ್ಲಿ ಇವತ್ತು ಹಣ್ಣು ತರಕಾರಿ ಬೆಳೆಗಳಲ್ಲಿ ಹೂವು ಏನು ಬರ್ತದೆ ಆ ಹೂವಿನ ಮಕರಂದವನ್ನು ಅವು ಹೀರ್ಕೊಂಡು ಹೂವಿಂದ ಹೂವಿಗೆ ಹೋದಾಗ ಅದು ಕಾಯಿ ಆಗ್ತದೆ. ಇವತ್ತು ಟೊಮೆಟೊ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು ಬೇರೆ ಬೇರೆ ಎಲ್ಲ ಬೆಳೆಗಳಿಗೂ ಕೂಡ ಈ ಜೇನುನೊಣ ನಮಗೆ ರೈತರಿಗೆ ಸಹಕಾರಿ ಇದ್ದಂಗೆ, ಸ್ನೇಹಿತ ಇದ್ದಂಗೆ. ಆ ರೀತಿ ಪರಾಗಸ್ಪರ್ಶ ಮಾಡೋದ್ರಿಂದ ಅಲ್ಲಿ ನಮಗೆ ಕಾಯಿನೂ ಆಗ್ತದೆ, ನಮಗೆ ಜೇನು ಕೂಡ ಇಲ್ಲಿ ನಮ್ಮ ಪೆಟ್ಟಿಗೆಗಳಲ್ಲಿ ಆ ನೊಣ ಬಂದು ಜೇನನ್ನು ಇಡ್ತದೆ, ಕ್ರೋಢೀಕರಿಸ್ತದೆ. ಇದು ರೈತನಿಗೆ ಒಳ್ಳೆ ಲಾಭದಾಯಕ ಎರಡು ಕಡೆಯಿಂದ. ಈ ಮೂಲಕ ರೈತರು ತಮ್ಮ ತೋಟಗಳಲ್ಲಿ ಜೇನುತುಪ್ಪ ಉತ್ಪಾದನೆ ಮಾಡಿ ಹೆಚ್ಚುವರಿ ಆದಾಯ ಗಳಿಸುವ ಉದ್ದೇಶದಿಂದ ದೇವಿಶೆಟ್ಟಿಹಳ್ಳಿ ಗ್ರಾಮದ ಬಳಿ ಈ ಕಾರ್ಯಕ್ರಮ ಆಯೋಜಿಸಿ ವಿತರಿಸಲಾಯಿತು. ಈ ವೇಳೆ ದೊಡ್ಡ ಮರಳಿಯ ಶ್ರೀ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಅಧ್ಯಕ್ಷ ರಾಮಲಿಂಗರಾಜು, CEO ಮೋಹನ್, ನಿರ್ದೇಶಕ ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದು ರೈತರ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯವೆಂದು ಅಭಿಪ್ರಾಯಪಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮೋಹನ್ ಕುಮಾರ್. ನಾನು ಭೋಗನಂದೀಶ್ವರ FUO ಕಂಪ್ನಿ ಲಿಮಿಟೆಡ್ ದೊಡ್ಡಮಳ್ಳಿ ಇಲ್ಲಿ CEO ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ MD ರಾಮಲಿಂಗರಾಜು. ನಾವು NSC ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ವತಿಯಿಂದ ನಾವು ಜೇನು ನೊಣ ಸಾಕಾಣಿಕೆಯ ಒಂದು 30 ಜನ ಫಾರ್ಮರ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು 30 ಜನ ಫಾರ್ಮರ್ಸನ್ನು ನಾವೇನು ಮಾಡಿದ್ವಿ, ತರಬೇತಿಯನ್ನು ನೀಡಿ ಅವರಿಗೆ ಒಬ್ಬೊಬ್ಬರಿಗೆ 10 ಬಾಕ್ಸ್ಗಳನ್ನು ನಾವು ವಿತರಣೆ ಮಾಡ್ತಾಯಿದ್ದೀರಿ. ಈ ಒಂದು ಜೇನು ನೊಣ ವಿತರಣೆ ಮಾಡೋದೇನೆಂದರೆ ಯಾವುದೇ ಒಂದು ಬೆಳೆಗಳಿಗೆ ಪರಾಗಸ್ಪರ್ಶ, ಹೂವು ಕಚ್ಚೋದು ಎಲ್ಲ ಒಂದು ಅದರಲ್ಲಿ ಮುಖ್ಯವಾಗಿ ದಾಳಿಂಬೆ ಬೆಳೆಗೆ ಮುಖ್ಯವಾಗಿ ಬೇಕೇ ಬೇಕು. ಅದರಿಂದ ಬೆಳೆನೂ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಒಂದು ಜೇನು ಕೃಷಿ, ನಾವು ಜೇನು ಹನಿ ತುಪ್ಪವನ್ನು ಸಹ ನಾವು ಶೇಖರಣೆಯನ್ನು ಮಾಡ್ಬೋದು. ಇದರಿಂದ 2 ಕಡೆಯಿಂದ ನಮಗೆ ಲಾಭದಾಯಕವಾಗಿದೆ. ಇದರಿಂದ ಜೇನು ಕೃಷಿ ಎಲ್ಲ ರೈತರು ಅಳವಡಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ? ಈ ಕಾನ್ಸೆಪ್ಟು ನಮಗೆ ಸರ್ಕಾರದಿಂದ ತಿಳಿಸಿದ್ದು ಏನು KVK ಚಿಂತಾಮಣಿ ಕಡೆಯಿಂದ ಪಾಪರೆಡ್ಡಿ ಅಂತಂದ್ಬಿಟ್ಟು
ಅವರು ತಿರುಮತಿ ಲೋಕನಾಥ್ ಅವರು ಸಹ ನಮಗೆ ಮಾರ್ಗದರ್ಶನ ನೀಡಿ ಅವರು ಹೇಳಿದರು ಈ ಥರ ಹಿಂಗೆ ಮಾಡಿ ಸರ್ ಈ ಥರ ಇದೆ ನಿಮ್ಮ FA ತುಂಬ ಚೆನ್ನಾಗಿ ನಡೀತಾ ಇದೆ ಅದರಿಂದ ಪರವಾಗಿಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿದರು. ಅದರಿಂದ ನಾವು ಅವರ ಒಂದು ಮುಖಾಂತರ ನಾವೊಂದು ಈ ಒಂದು ತರಬೇತಿಗಳನ್ನು ನೀಡಿದ್ವಿ. ಒಟ್ನಲ್ಲಿ ಜೇನುನೊಣ ಸಾಕಾಣಿಕೆ ಮೂಲಕ ರೈತರಿಗೆ ಹೆಚ್ಚುವರಿ ಆದಾಯದ ದಾರಿ ತೆರೆದಿರುವುದು ಸಂತಸದ ಸಂಗತಿಯಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ನಮ್ಮ ಶುದ್ಧ ನೀರು ಕೆಡಿಸಬೇಡಿ, ಅಂತರ್ಜಲವನ್ನು ಕಾಪಾಡಿ, ಈಗೇನಿದೆ ನೀರು ಅದನ್ನು ಸುರಕ್ಷಿತವಾಗಿ ನೀವು ಬೆಂಗಳೂರು ನೀರೇ ಕೊಡೋದಾಗಿದೆ ಆದರೆ ಸ್ಯಾನಿಟೈಸೇಷನ್ ಮಾಡಿ ಕೊಡಿ, 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನ ಸೆಳೆಯಲು ಇಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಅಂಕಲಮಡಗು ಭಾಸ್ಕರ್ ಎಂಬುವರು ನೀರು ತುಂಬಿದ ಬಿಂದಿಗೆ ಹಿಡಿದು ತಾಲೂಕು ಕಚೇರಿ ಮುಂದೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದ್ರು. ಬಿಂದಿಗೆಯ ಮೇಲೆ ದೇವಿಯ ಫೋಟೋವನ್ನಿಟ್ಟು ಪೂಜೆ ಸಲ್ಲಿಸುವ ಮೂಲಕ ನಮಗೆ ಶುದ್ಧ ನೀರು ಕೊಡಿ ಎಂದು ವಿನಂತಿಸಿದರು. ಜಿಲ್ಲೆಯ ಜನರಿಗೆ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸಬೇಕು, ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಸುಧಾರಣೆಯಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಭಾಸ್ಕರ್ ಅವರು ಎಚ್ಚರಿಸಿದ್ದಾರೆ. ಮಾಡಿ ಪೂಜೆ ಇಟ್ಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಶುದ್ಧ ನೀರು ಕೆಡಿಸಬೇಡಿ, ಅಂತರ್ಜಲವನ್ನು ಕಾಪಾಡಿ, ಈಗೇನಿದೆ ನೀರು ಅದನ್ನು ಸುರಕ್ಷಿತವಾಗಿ ನೀವು ಬೆಂಗಳೂರು ನೀರೇ ಕೊಡೋದಾಗಿದೆ ಆದರೆ ಸ್ಯಾನಿಟೈಸೇಷನ್ ಮಾಡಿ ಕೊಡಿ, 3ನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ. ನಾನು ಸರ್ಕಾರದ ಹತ್ರ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಮುಂದಿನ ಪೀಳಿಗೆಯನ್ನು, ಈಗಿರುವಂಥ ರೈತರನ್ನ, ಬಡವರನ್ನ, ಸಾಮಾನ್ಯರನ್ನ ನೀವು ಲೆಕ್ಕದಲ್ಲಿಟ್ಕೊಂಡು ನಿರ್ಣಯಗಳನ್ನ ತೆಗೆದುಕೋಬೇಕು. ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮುಂದಿನ ಭವಿಷ್ಯತ್ತಿಗೆ, ಈಗಿರ್ತಕ್ಕಂಥ ಪೀಳಿಗೆಗೂ ಕೂಡ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು. ನೀವು ನಮಗಿರ್ತಕ್ಕಂಥ ಅಂತರ್ಜಲವನ್ನು ಕೆಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ತುಂಬ ತಪ್ಪು. ದಯವಿಟ್ಟು ನಮ್ಮ ಅಂತರ್ಜಲವನ್ನು ನಮ್ಗುಳಿಸಿ, ಆ ಬೆಂಗಳೂರು ನೀರನ್ನು, ಒಳಚರಂಡಿ ನೀರನ್ನು ನೀವು ಕೊಡೋದೇ ಆದರೆ ಅದನ್ನು ಸ್ಯಾನಿಟೈಸೇಷನ್ ಮಾಡಿ, ಫಿಲ್ಟರ್ ಮಾಡಿ, ಸೂಕ್ತ ಕ್ರಮಗಳನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಬಿಡಿ. ದಯವಿಟ್ಟು ನಮ್ಮ ಸಾಮಾನ್ಯರಿಗೆ, ಬಡವರಿಗೆ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ರೋಗಗಳನ್ನ ಹರಡ್ಸಕ್ಕಂಥ ಕೆಲಸ ಮಾಡಿಕೊಡುದು ಅಂತೇಳಿ ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರ ಪಕ್ಷ, ರಾಜಕೀಯ ನಾಯಕರು ಉದ್ದೇಶಪೂರ್ವಕವಾಗಿ ನಾವು ಅನೇಕ ಹಂತಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ರೆಪ್ರೆಸೆಂಟೇಷನ್ಸ್ನ ಕೊಡ್ತಾ ಇದ್ದೀವಿ, ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ, ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ನೀರು ಬಿಡಿ ಅಂತ. ಆದರೆ ಇವರು ನೀವು ಏನಾದರೂ ಮಾಡ್ಕೊಳ್ಳಿ, ನೀವು ಸತ್ತೋಗಿ ಪರವಾಗಿಲ್ಲ, ನಾವು ಗಲೀಜು ನೀರನ್ನೇ ಕೊಡೋದು ಅಂತೇಳಿ ಇವರು ಏನು ಒಂದು ದೃಢ ಸಂಕಲ್ಪ ಮಾಡಂಗಿದ್ದಾರೆ. ಜನಸಾಮಾನ್ಯರು, ಬಡವರು, ರೈತರು ಅಂತಂದ್ರೆ ಇವ್ರಿಗೆ ತುಂಬಾ ಕೇವಲ ಆಗ್ಬಿಟ್ಟಿದೆ. ಇದು ತಪ್ಪು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಿವತ್ತು ಕುಡಿಯೋ ನೀರು ಮೂಲಭೂತ ಸೌಕರ್ಯ, ನಮ್ಮ ನೀರು ನಮ್ಗಿರ್ಲಿ, ಕುಡೋದೇ ಆದ್ರೆ 3ನೇ ಹಂತದ ಸ್ಯಾನಿಟೈಸೇಷನ್ ಮಾಡಿ. ನೀವು ಸ್ಯಾನಿಟೈಸೇಷನ್ ಮಾಡ್ಕೊಂಡ್ರೆ, ಫಿಲ್ಟರ್ ಮಾಡ್ಕೊಂಡ್ರೆ ಅದರಲ್ಲಿ ಮಿನರಲ್ಸ್ ಇದಾವೆ, ನೀವು ಸೇಲ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರೋದು H2O. ನೀವೇನೇನೋ ನೈಟ್ರೋಜನ್ನು, ಶಾಂಪು, ಯೂರಿಯಾ ಎಲ್ಲ ಕೊಟ್ಟು ನಮ್ಗೆ ಯಾಕೆ ರೋಗಗಳು ನಡೆಸ್ತೀರಾ? ಇದು ತಪ್ಪು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನರನ್ನ, ಮುಂದಿನ ಪೀಳಿಗೆಯನ್ನ ಕನ್ಸಿಡರ್ ಮಾಡಿಕೊಂಡು ಏನಾದರೂ ಕೆಲಸಗಳು ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದೀವಿ ಸರ್ಕಾರಕ್ಕೆ. ಸ್ಥಳೀಯರು ವಿನೂತನ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು, ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861 892299 9845344934. Another number 8884950022. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಶ್ರೀರಾಮಕೃಷ್ಣ ಇಂಗ್ಲಿಷ್ ಮಾಧ್ಯಮ ಮತ್ತು ಏಡೆಡ್ ಪ್ರೈಮರಿ ಮತ್ತು ಹೈಸ್ಕೂಲ್, ತೊಂಡೇಬಾವಿ ರೈಲ್ವೆ ಸ್ಟೇಷನ್, ಗೌರಿಬಿದನೂರು ತಾಲೂಕು. ಸುಳ್ಳಿಗೆ ಜಾಗವಿಲ್ಲ. ನಿಮ್ಮ ಫೀಸ್ಗೆ ಯಾವುದೇ ಮೋಸವಿಲ್ಲ. ಇದು ನಮ್ಮ ಚಾಲೆಂಜ್. ಶಿಕ್ಷಣ ಪ್ರೇಮಿಗಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಒನ್ ಆಫ್ ದ ಬೆಸ್ಟ್ ಆದರೆ ಪ್ರಯೋಜನವಿಲ್ಲ, ಟಾಪ್ ಆಫ್ ದ ಬೆಸ್ಟ್ ಆಗಬೇಕು. 2026-27ನೇ ಬೇಸಿಗೆ ರಜಾ ತರಬೇತಿಗಳು 1ರಿಂದ 10ನೇ ತರಗತಿಯವರೆಗೆ. ವಿಶೇಷ ಸೂಚನೆ: ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ, ಯೋಗಾಸನ, ಸಂಗೀತ, ಡ್ಯಾನ್ಸ್ ಮತ್ತು ವೈಯಕ್ತಿಕ ವಿಕಸನ ತರಬೇತಿ ಇರುತ್ತದೆ. ಮೊದಲ 150 ಮಂದಿ ಪ್ರವೇಶಕ್ಕೆ ವಾಲ್ ಕ್ಲಾಕ್ ಮತ್ತು ಎಕ್ಸಾಮ್ ಪ್ಯಾಡ್ ಉಚಿತ. ಪ್ರವೇಶಗಳು ಆರಂಭವಾಗಿದೆ. ಪ್ರವೇಶ ನೀಡಿ, ಬದಲಾವಣೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7411399412 ಮತ್ತೊಂದು 9187495928. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ,
ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರ ಸಭೆಯು ಚಿಂತಾಮಣಿ ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ಕೋಡಿಕೊಂಡ ಗಂಗಮ್ಮ ಬೆಟ್ಟದ ದೇವಸ್ಥಾನ ಆವರಣದಲ್ಲಿ ನಡೆಯಿತು. जय 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 भीम, जय भीम, जय भीम, जय 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 भीम, जय भीम, जय भीम. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜಯ 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 ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬುದ್ಧ ಬಸವ ಅಂಬೇಡ್ಕರ್ ನಡೆದ ದಾರಿ ನಮ್ಮದು. ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರ ಸಭೆಯು ಚಿಂತಾಮಣಿ ತಾಲೂಕಿನ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ಕೋಡಿಕೊಂಡ ಗಂಗಮ್ಮ ಬೆಟ್ಟದ ದೇವಸ್ಥಾನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಜಿಲ್ಲಾ ಸಂಚಾಲಕ ಕೋಟಪ್ಪ ಮಾತನಾಡಿ, ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನದ ಸಂಕೇತವಾಗಿದ್ದು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆತ್ಮಗೌರವದಿಂದ ಬದುಕಬೇಕು. ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಶೋಷಣೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಬುದ್ಧಿಜೀವಿಗಳನ್ನು ಸಭೆಗೆ ಕರೆಸಿ ಸಮಿತಿಯ ಸಂಘಟನೆ ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ನಡೆಸುತ್ತೇವೆ. ಹಿಂದೆ ಶಿಕ್ಷಣ ಒಂದು ವರ್ಗದ ಸ್ವತ್ತಾಗಿತ್ತು. ಅಂಬೇಡ್ಕರ್ ಸಂವಿಧಾನ ರಚಿಸಿದ ಬಳಿಕ ಶಿಕ್ಷಣ, ಉದ್ಯೋಗ ಹಾಗೂ ಸಮಾನತೆಗೆ ಒತ್ತು ಕೊಟ್ಟರು. ಧರ್ಮ ಆಧಾರಿತ ಶಿಕ್ಷಣದ ಬದಲಾಗಿ ಎಲ್ರಿಗೂ ಶಿಕ್ಷಣ ಸಿಗುವಂತೆ ಮಾಡಿದ್ರು. ಅಂಬೇಡ್ಕರ್ ಸಂವಿಧಾನದತ್ತವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಪರಿಣಾಮ ಹಿಂದುಳಿದ ಸಮುದಾಯಗಳು ಸುಶಿಕ್ಷಿತವಾಗಲು సాధ్యವಾಯಿತು ಎಂದರು. ಇವತ್ತು సంఘాలు చేసుకుంటూ సంఘం ముఖాంతరం జనాలకు అనుకూలం చేసుకుంటూ ఈ పేద వర్గాలు ఏమైతే ఉన్నాయి, వాళ్ళు చదువు లేదు, సంస్కారం లేదు, డబ్బులు లేవు, ఇప్పుడు కూడా అనాథాశ్రయంలో బతుకుతా ఉన్నారు. అట్లా కాలఘట్టంలో బాబాసాహెబ్ అంబేద్కర్ శిక్షణ, సంఘటన, పోరాటాన్ని 3 అస్త్రాలు అవతలకు వచ్చా. ఫస్ట్ మన జనాలకి చదువు కావాలా, చదువు నేర్పియండి. ఆ చదువు మనకి లేదు, కొన్ని జాతులకు మాత్రమే చదువు ఉంది, వాళ్ళు మన చదువు దగ్గరిస్తా ఉన్నారు. ఏమన్నా చేసి మనం చదివేయాలని బాబాసాహెబ్ అంబేద్కర్ ఏకైక దృష్టి శిక్షణ నడిచే. ఇప్పుడు లీడర్ అంటే మొత్తం ఎవరు గవర్నమెంట్ వాళ్ళు లీడర్ చేసేయాల, స్వయం
మనంతలకు మనమే ఏమిటి లీడర్లు అవుతామంటే మన పేద జనాంగానికి దళితుల్లో ఉండే అట్లా ఒక దళితులు అంటే ఎస్సీ ఎస్టీనే కాకుండా అన్ని జాతుల వర్గాల్లో ఉండే అట్లా ప్రతి ఒక్క పేద జనాంగం కూడా మన దళిత సంఘర్షించే మొదటి కాండ. ಇದೇ ವೇಳೆಯಲ್ಲಿ ತಾಲೂಕು ಸಂಘಟನಾ ಸಂಚಾಲಕ ರಾಮನುಪಡಿ ಸುಧಾಕರ್ ಮಾತನಾಡಿ, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇಂದಿಗೂ ಜೀವಂತವಿದೆ. ಸಮಾನತೆಯನ್ನು ಸಾರಿದ ಬಸವಣ್ಣ ಹಾಗೂ ಭಗವಾನ್ ಬುದ್ಧರ ಸಂದೇಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಿದೆ. ನಾವು ಆಧುನಿಕವಾಗಿ ಎಷ್ಟೇ ಮುಂದುವರಿದರೂ ಜಾತಿ ವ್ಯವಸ್ಥೆಯಿಂದ ಹೊರಬರದಿರುವುದು ದುರಂತದ ಸಂಗತಿ. ಹಿಂದೂ ಸವರ್ಣೀಯರು ಪೂಜಿಸುವ ದೇವರನ್ನೇ ದಲಿತರು ಪೂಜಿಸಿದರೂ ಕೇವಲ ದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಿದೆ. ನಾವು ಆಧುನಿಕವಾಗಿ ಎಷ್ಟೇ ಮುಂದುವರಿದರೂ ಜಾತಿ ವ್ಯವಸ್ಥೆಯಿಂದ ಹೊರಬರದಿರುವುದು ದುರಂತದ ಸಂಗತಿ. ಹಿಂದೂ ಸವರ್ಣೀಯರು ಪೂಜಿಸುವ ದೇವರನ್ನೇ ದಲಿತರು ಪೂಜಿಸಿದರೂ ಕೆಲ ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ನಿರಾಕರಿಸಲಾಗಿದೆ ಎಂದು ఆరోపించారు. ఎందుకు పోతారు అదట్లా ఇది ఇట్లా అని చెప్పేవాళ్ళు కూడా ఉన్నారు. అయితే అది కుటుంబము అవంతా మీరు చేయకుండా నేను ప్రత్యక్షంగా పరోక్షంగా కూడా నేను వాళ్ళకి చెప్పేకి ఇష్టపడతాను. మరి నేనైనా అన్యాయం పనులకి ఏమి ఇతర చేయాలని వచ్చిన్నాను. చోళూరు తాలూకులో కొత్తగా ఒక కమిటీ నిర్మాణం చేసినాము. అదే రీతిగా ఓమ్లీ మఠంలో కమిటీ చేయాలని వచ్చినాము. జనాలకి దళిత సమస్యలు ఏమున్నాయో ఇచ్చి మన దళితులకు సహాయం చేయండి అంటే చేయాలి. కానీ మనమేమి ఇప్పుడు ఇక్కడ చేయండి అట్లా వాళ్ళు స్వార్థానికి ఎవరు చేసే అట్లా వాళ్ళు ఇక్కడ లేరు. చేసిండే అట్లా వాళ్ళు వెనకని ఇంకా వచ్చున్నారు. వాళ్ళకి ఇప్పుడు చాలా కడుపు కాలిపోతా ఉంది. వాళ్ళు దాన్ని పట్టుకోలేక ఏమేమో అపప్రచారాలు చేస్తా ఉన్నారు. ముందర చేయిండేటివన్నీ ఎత్తేస్తారు. జనాలకు చేసిండే అట్లాంటిది ఏమీ లేదు. వాళ్ళు చేయిండేదంతా ఒకటే. జనాలతో వెనక్కి వేసుకుండేది, డిగ్నేట్ చూపించిండేది, వాళ్ళ పేరు పొందిండేది. ఈ పొద్దు అదే పేరుతో ముందరొచ్చల్లా మేము అని పోతా ఉన్నారు. కానీ అది ముందర మీరు చేయండి, సమాజ సేవ చేయండి, మన దళిత హక్కులు ఉండాలి. ಈ ಸಂದರ್ಭದಲ್ಲಿ ಚೇಳೂರು ತಾಲೂಕು ಶಾಖೆ, ಕಸಬಾ ಹೋಬಳಿ ಶಾಖೆಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕ ಡಿಕೆ ರಮೇಶ್, ಎಲ್ಎನ್ ನರಸಿಂಹಪ್ಪ, ಜಿ ಗಂಗುಲಪ್ಪ, ಗಂಗಾಧರ, ಎಂವಿ ಆಂಜಿನಪ್ಪ, ಒದವಾರಪಲ್ಲಿ ನರಸಿಂಹಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀಕೃಷ್ಣ ರುಕ್ಮಿಣಿ ಪಿಯು ಕಾಲೇಜ್ 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಸಾಧನೆಗೈದು ಗಮನ ಸೆಳೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀಕೃಷ್ಣ ರುಕ್ಮಿಣಿ ಪಿಯು ಕಾಲೇಜು 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಸಾಧನೆಗೈದು ಗಮನ ಸೆಳೆದಿದೆ. ಈ ಹಿನ್ನೆಲೆಯಲ್ಲಿ ಕಾಲೇಜಿನಲ್ಲಿ ಟಾಪರ್ ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿನ ಪ್ರಥಮ ಟಾಪರ್ ಆಗಿ ರಮ್ಯಾ ಅವರು 600ಕ್ಕೆ 587 ಅಂಕಗಳನ್ನು ಪಡೆದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದ್ವಿತೀಯ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅನುಶ್ರೀ ಅವರು 578 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಮತ್ತು ರಶ್ಮಿ ಅವರು 566 ಅಂಕಗಳಿಂದ ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಕಲಾ ವಿಭಾಗದಲ್ಲಿ ಟಿ ಕೀರ್ತಿ ಅವರು 600ಕ್ಕೆ 557 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿದ್ದು, ನಿತ್ಯಶ್ರೀ ಅವರು 514 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಟಾಪರ್ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಎನ್ ಮಾತನಾಡಿ, ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಬೆಂಬಲದಿಂದ 100% ಫಲಿತಾಂಶ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳು ನಡೆಯಲಿ ಎಂದು ಹಾರೈಸಿದ್ದಾರೆ.
ಕಾಲೇಜಿನ ನಿರ್ದೇಶಕರಾದ ಕೇಶವ್ ಕೆ ಅವರು ಸಹ ವಿದ್ಯಾರ್ಥಿಗಳ ಸಾಧನೆಯನ್ನ ಶ್ಲಾಘಿಸಿ ಇಂತಹ ಸಾಧನೆಗಳು ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹೇಳಿದ್ದಾರೆ. ಈ ಸಮಾರಂಭದಲ್ಲಿ ಜಿಲ್ಲಾ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ಪೋಷಕರು ಹಾಜರಾಗಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಕಾರ್ಯಕ್ರಮವು ಸಂಭ್ರಮ ಹಾಗೂ ಉತ್ಸಾಹದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ, ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್ಕೆ ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. Another number 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಡೆಲಿವರಿ ಬಾಯ್ ಕೆಲಸ ಬಿಟ್ಟು ಸರಗಳ್ಳತನಕ್ಕೆ ಇಳಿದಿದ್ದ ಯುವಕನನ್ನ ಚಿಂತಾಮಣಿ ಪೊಲೀಸರು ಬಂಧಿಸಿದ್ದಾರೆ. ಒಂಟಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಸರ ಖರೀದಿಸಿದ್ದು ಪರಾರಿಯಾಗುತ್ತಿದ್ದ ಆರೋಪಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇದನ್ನು ಅಫೆನ್ಸ್ಗೆ ಕಮಿಟ್ ಮಾಡಿದ್ದಾರೆ. ಮತ್ತೆ ಜೊತೆಗೆ ಆ ಟೈಮ್ಗೆ ಊರದವರು ಕೂಡ ಅವರಿಗೆ ಅಡ್ಡ ಹಾಕಿ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಪ್ರಯಾಸ ಮಾಡಿದ್ದಾರೆ. ಸೊ ನಮಗೆ ಊರು ಕಳೆದವರಿಂದ ಕೂಡ ಖಚಿತ ಮಾಹಿತಿ ಬಂದು ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ಆರೋಪಿ ಪತ್ತೆ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕದಿರಾಪುರ ಗ್ರಾಮದ ಚಂದ್ರು ಬಂಧಿತ ಆರೋಪಿ. ಈತ ಮೊದಲು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ನು. ನಂತರ ಆ ಕೆಲಸ ಬಿಟ್ಟು ವೆಲ್ಡಿಂಗ್ ಕೆಲಸಕ್ಕೆ ತೊಡಗಿದ್ನು. ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ಸರಗಳ್ಳತನಕ್ಕೆ ಇಳಿದಿದ್ದಾನೆ ಎನ್ನಲಾಗಿದೆ. ಒಂಟಿಯಾಗಿ ಹೋಗುತ್ತಿರುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಸರ ಕಸಿದು ಪರಾರಿಯಾಗುತ್ತಿದ್ದ ಈತನ ವಿರುದ್ಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು ಹಾಗೂ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿತ್ತು. ಸರಣಿ ಕಳ್ಳತನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಅಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ 10 ಡೇಸ್ ಹಿಂದೆ ಒಂದು ಚೈನ್ ಸ್ನ್ಯಾಚಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಮತ್ತು ಆ ಕೇಸಲ್ಲಿ ಯಾವಾಗ ನಾವು CCTV ಫುಟೇಜ್ ಚೆಕ್ ಮಾಡಿದ್ದೀವಿ, ಸೊ ಆಮೇಲೆ ನಮಗೆ ಗೊತ್ತಾಯಿತು ಕಿ ಸೇಮ್ ಆರೋಪಿ ಬೇರೆ 2 ಕೇಸಲ್ಲಿ ಕೂಡ ಇನ್ವಾಲ್ವ್ಡ್ ಇದ್ದಾರೆ. ಸೊ ಟೋಟಲ್ 3 ಕೇಸಲ್ಲಿ ಅವರು ಚೈನ್ ಸ್ನ್ಯಾಚಿಂಗ್ ಅಲ್ಲಿ ಇನ್ವಾಲ್ವ್ಡ್ ಇತ್ತು. 2 ಕೇಸ್ ಚಿಂತಾಮಣಿ ರೂರಲ್ದು ಇತ್ತು ಮತ್ತು ಇನ್ನೊಂದು ಕೇಸ್ ಕೆಂಚಾರಲ್ಲಿ ಇತ್ತು. ಈ ಕೇಸಲ್ಲಿ ಬೇಸಿಕ್ಲಿ CCTVಯಲ್ಲಿ ನಮಗೆ ಗೊತ್ತಾಯಿತು ಕಿ ಒಂದು ಸ್ಪೆಸಿಫಿಕ್ ಬೈಕ್, ಸ್ಪ್ಲೆಂಡರ್ ಬೈಕ್
ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ರೆಡ್ ಕಲರ್ದು ಜಾಕೆಟ್ ಕೂಡ ಹಾಕೊಂಡು ಇದನ್ನು ಆಫೆನ್ಸ್ಗೆ ಕಮಿಟ್ ಮಾಡಿದ್ದಾರೆ. ಮತ್ತು ಜೊತೆಗೆ ಆ ಟೈಮ್ಗೆ ಊರದವರು ಕೂಡ ಅವರಿಗೆ ಅಡ್ಡ ಹಾಕಿ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಪ್ರಯಾಸ ಮಾಡಿದ್ದಾರೆ. ಸೊ ನಮಗೆ ಊರು ಕಳೆದವರಿಂದ ಕೂಡ ಖಚಿತ ಮಾಹಿತಿ ಬಂದು ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ಆರೋಪಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿದು ಹೆಸರು ಚಂದ್ರ, ಕದುರಾಪುರ ಗ್ರಾಮ್, ಚಿಂತಾಮಣಿ ತಾಲೂಕಾ ಇವರ ವಾಸ. ಕೂಲಿ ಕೆಲಸ ಮಾಡ್ತಾರೆ ಇವರು, ಮತ್ತು ಮೊದಲೇ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಇವರಿಂದ ನಾವು ಚೇನ್ಸ್ದು ರಿಕವರಿ ಕೂಡ ಮಾಡಿದ್ದೀವಿ ಇಲ್ಲ 3 ಕೇಸಲ್ಲಿ, ಮತ್ತು ಇವರ ಮೇಲೆ ಮುಂದೆ ಕ್ರಮ ತಗೊಳ್ತೀವಿ. ಒಟ್ನಲ್ಲಿ ಸರಗಳ್ಳತನ ಪ್ರಕರಣಗಳನ್ನು ಕಡಿಮೆ ಮಾಡಲು ಪೊಲೀಸರ ಕಠಿಣ ಕ್ರಮ ಮುಂದುವರೆದಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.